ಸರ್ವರಿಗೂ ಈ ದಿನದ ಶುಭ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವನ್ನು ತರಲಿ. ಈ ಸಂದೇಶದೊಂದಿಗೆ ಇವತ್ತಿನ ಈ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ಈ ತರಗತಿಯಿಂದ ನಾವು ಕನ್ನಡ ನಾಡು, ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟ ಯಾವುದಾದರೂ ಒಂದು ಹೊಸ ವಿಷಯವನ್ನು ಕಲಿಯೋಣ. ಪಾಠಕ್ಕೆ ಸಂಬಂಧಪಡದ ನಿಮಗೆ ಯಾವುದಾದರೂ ಸೂಕ್ತ ಎನಿಸುವಂತಹ ವಿಷಯಗಳನ್ನು ನಾನು ನಿಮ್ಗೆ ಪ್ರತಿದಿನ ಹೇಳ್ತೇನೆ. ಯಾವುದಾದರೂ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ. ನಿಮ್ಮ ಟೆಕ್ಸ್ಟ್ ಬುಕ್ ಇನ್ನು ಹೊರತುಪಡಿಸಿ ಯಾವುದಾದರೂ ಒಂದು ಹೊಸ ಕನ್ನಡದ ವಿಷಯವನ್ನು ಇವತ್ತಿನಿಂದ ಕಲಿಯೋಣ. ಇವತ್ತು ನಾವು ಕಲಿಯುವಂತಹ ವಿಷಯ ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹದ್ದು ಕನ್ನಡದ ಪ್ರಪ್ರಥಮ ಉಪಲಬ್ಧ ಅಂದ್ರೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಪ್ರಥಮ ಕೃತಿ ಕವಿರಾಜ ಮಾರ್ಗ. ಹೆಸರು ಸೂಚಿಸುವಂತೆ ಕವಿಗಳಿಗೆ ಮಾರ್ಗವನ್ನು, ರಾಜಮಾರ್ಗವನ್ನು ತೋರಿಸುವಂತಹ ಕೃತಿ. ಕವಿಗಳು ಯಾವ ಎಲ್ಲ ನಿಯಮಗಳನ್ನು ಪಾಲಿಸಬೇಕು, ಕೃತಿ ರಚನೆ ಮಾಡುವಾಗ ಅನುಸರಿಸಬೇಕಾದಂತಹ ರೀತಿ ನಿಯಮಗಳ ಬಗ್ಗೆ ಈ ಕೃತಿಯಲ್ಲಿ ಅವರು ವಿವರಿಸಿದ್ದಾರೆ. ಇದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗದ ಬಗ್ಗೆ ಇನ್ನಷ್ಟು ವಿವರ. ಕರ್ನಾಟಕದ ಕನ್ನಡದ ಇತಿಹಾಸ ಶೋಧಕರು ಕ್ರಿಸ್ತಶಕ 850 ಆಸುಪಾಸಿನಲ್ಲಿ ರಚಿಸಲ್ಪಟ್ಟಿರುವ ಒಂದು ವಿಶಿಷ್ಟ ಗ್ರಂಥವನ್ನು ಶೋಧಿಸುತ್ತಾರೆ. ಆದ್ರಿಂದ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದ್ದು ಕ್ರಿಸ್ತಶಕ 850. ಇದು ಇದುವರೆಗೂ ಲಭ್ಯವಾಗಿರುವ ಕನ್ನಡದಲ್ಲಿ ಬರೆದಿರುವಂತಹ ಮೊತ್ತ ಮೊದಲ ಗ್ರಂಥವಾಗಿದೆ. ಅಮೋಘ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ಈ ಕೃತಿ ಬರೆದಿರುವುದೆಂದು ಇಲ್ಲಿ ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಹಲವಾರು ವಿದ್ವಾಂಸರುಗಳು ಇದರ ಕೃತ್ಯ ಅಂದ್ರೆ ಬರೆದವರು ಶ್ರೀ ವಿಜಯನೆಂಬುದಾಗಿ ಹೇಳಿದ್ದಾರೆ. ಅದರಿಂದ ಅಮೋಘ ವರ್ಷ ನೃಪತುಂಗ ಮತ್ತು ಶ್ರೀ ವಿಜಯ ಈ ಇಬ್ಬರ ಹೆಸರಿನಲ್ಲಿ ಇನ್ನೂ ಕೂಡ ಬಗೆಹರಿಯಲಾರದ ಮಾತುಕತೆ ಇರುವುದರಿಂದ ಇಲ್ಲಿ ನಾವು ಸಿಕ್ಕಿರುವಂತ ಆಧಾರಗಳ ಮೂಲಕ ಶ್ರೀ ವಿಜಯ ಎಂಬುದಾಗಿ ತೀರ್ಮಾನಕ್ಕೆ ಬರಬಹುದು. ಒಟ್ಟಾರೆ ಕವಿರಾಜ ಮಾರ್ಗ ಎನ್ನುವಂತಹದ್ದು ಕನ್ನಡದ ಪ್ರಪ್ರಥಮ ಕೃತಿ, ಉಪಲಬ್ಧ ಕೃತಿ ಅಂತ. ಈಗ ದೊರೆತಿರುವಂತಹ ಕೃತಿಗಳಲ್ಲಿ ಇದುವೇ ಅತ್ಯಂತ ಹಳೆಯದಾದ ಕೃತಿ. ಇದು ನಾವಿವತ್ತು ಕಲಿಯುವಂತಹ ಹೊಸ ವಿಷಯ. ಮುಂದುವರಿದ ಭಾಗವಾಗಿ ಕೃಷ್ಣೇಗೌಡರ ಆನೆ ದೀರ್ಘಗದ್ಯ, ಇದರ ಅಧ್ಯಾಯ 5 ಭಾಗವನ್ನು ನಾವು ತಿಳಿದಿದ್ದೆವು. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 6 ಪ್ರಾರಂಭಿಸೋಣ. ಕಳೆದ ತರಗತಿಯಲ್ಲಿ ನೀವು ಈಗಾಗಲೇ ಕಲಿತಿರುವ ಪ್ರಕಾರ ಪುಟ್ಟಯ್ಯ ಸ್ಟಾಕ್ಮ್ಯಾನ್ ಮತ್ತು ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಜಬ್ಬಾರ್ ಇವರಿಬ್ರು ಸೇರಿ ಈ ಜಬ್ಬಾರ್ ಮತ್ತು ಪುಟ್ಟಯ್ಯ ಸೇರಿ ನಿರೂಪಕರಿಗೆ ಕಂತ್ರಿ ನಾಯಿಗಳ ವಿಷಯವಾಗಿ ನೀನೋಗಿ ಖಾನ್ ಸಾಹೇಬರ ಹತ್ತಿರ ಮಾತನಾಡ್ಬೇಕು ಅಂತ ಪ್ರೋತ್ಸಾಹಿಸ್ತಾರೆ. ಇವರ ಪ್ರೋತ್ಸಾಹದಿಂದಾಗಿ ಖಾನ್ ಸಾಹೇಬರ ಹತ್ರ ಮಾತಾಡ್ಲಿಕ್ಕೆ ನಿರೂಪಕರು ಹೋಗ್ತಾರೆ. ಆದ್ರೆ ಇವರಿಬ್ರು ವಿರುದ್ಧ ದಿಕ್ಕಿನಲ್ಲಿ ಹೊರಟೋಗಿರುವಂತದ್ದು. ಇದಿಷ್ಟನ್ನು ನೀವು ಅಧ್ಯಾಯ 5 ಕಲಿತಿದ್ದೆವು. ಈಗ ಮುಂದುವರಿದ ಭಾಗವನ್ನು ನೋಡೋಣ. ಈಗ ಅಲ್ಲಿ ಖಾನ್ ಸಾಹೇಬರ ಹತ್ರ ಹೋಗಿ ನಿರೂಪಕರು ಈ ಕಂತ್ರಿ ನಾಯಿಗಳ ಬಗ್ಗೆ ಅಂದ್ರೆ ಕಂತ್ರಿ ನಾಯಿಗಳ ಬಗ್ಗೆ ಹೋಗಿ ದೂರನ್ನು ಕೊಡ್ತಾರೆ. ಆಗ ಖಾನ್ ಸಾಹೇಬರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನು ನೋಡೋಣ. ಯಾವಾಗ ನಿರೂಪಕರು ಖಾನ್ ಸಾಹೇಬರಿಗೆ ಈ ನಾಯಿಗಳ ವಿಚಾರವನ್ನು ಹೇಳ್ತಾರೆಯೋ ಆಗ ಖಾನ್ ಸಾಹೇಬರು ಹೀಗೆ ಹೇಳ್ತಾರೆ: ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನ ಕಂಡರೆ ಪ್ರೀತಿನ ಸ್ವಾಮಿ, ನನ್ಗೇನು ಈ ನಾಯಿಗಳನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ರ? ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ನಮ್ಮ ಕುರಾನ್ ಪ್ರಕಾರ ಅಂದ್ರೆ ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ಕುರಾನ್ ಧರ್ಮದ ಪ್ರಕಾರ ಅವರು ನಾಯಿಗಳನ್ನು ಮುಟ್ಟುವ ಹಾಗೆ ಇಲ್ಲ. ನಾಯಿಗಳು ಮತ್ತು ಹಂದಿಗಳನ್ನು ಅವರು ಮುಟ್ಟುವ ಹಾಗೆ ಇಲ್ಲ. ನಿಜವಾದ ಮುಸಲ್ಮಾನ್ ಆದವನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ನಿಜವಾಗಿ ತಮ್ಮ ಮುಸಲ್ಮಾನ್ ಧರ್ಮವನ್ನು ಪಾಲಿಸುತ್ತಿರುವಂತಹ ವ್ಯಕ್ತಿ ನಾಯಿಯನ್ನು ಮುಟ್ಟಿಕೊಳ್ಳಲೇ ಬಾರದು. ಒಂದು ವೇಳೆ ಮುಟ್ಟಿಸಿಕೊಂಡ್ರೆ ಮೈಗೆಲ್ಲ ಕೆಮ್ಮನ್ನು ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ. ಕೆಮ್ಮನ್ನು ಅಂದ್ರೆ ಕೆಂಪು ಮಣ್ಣು. ಅದರಿಂದ ಯಾವ ವ್ಯಕ್ತಿ ನಾಯಿಂದ ಮುಟ್ಟಿಸಿಕೊಳ್ತಾನೋ ಅವನು ತನ್ನ ಮೈಗೆಲ್ಲ ಕೆಂಪು ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ಶುದ್ಧವಾಗ್ಬೇಕಂತೆ. ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕಿಕೊಂಡಿದ್ದೇನೆ ಅಂತಿರಲ್ವಾ, ಅಂಥದ್ರಲ್ಲಿ ನಾನು ನಾಯಿಯನ್ನು ಸಾಕಿಕೊಂಡಿದ್ದೇನೆ. ಇಡೀ ಊರಲ್ಲಿ ನಾಯಿಗಳು ಇರುವುದಕ್ಕೆ ಅಂದ್ರೆ ನಾಯಿಗಳು ಇದೆ ಅಂತ ನೀವು ನನ್ನ ಮೇಲೆ ದೂರು ಹಾಕ್ತಿರಲ್ವಾ ಅಂತ ಅಲ್ಲಿ ಖಾನ್ ಸಾಹೇಬರು ನಿರೂಪಕರ ಹತ್ರ ಹೇಳ್ತಾರೆ.
ಅವರನ್ನೆಲ್ಲ ಇರಾಡಿಕೇಟ್ ಮಾಡೋದಕ್ಕೆ, ಅವನ್ನೆಲ್ಲ ನಾಶ ಮಾಡೋದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗ್ತದೆಯೋ ಅಷ್ಟು ಕೈಯಲ್ಲಿ ನಾವು ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ, ಈಗಾಗ್ಲೇ ನಾನು ಶೂಟ್ ಕೂಡ ಮಾಡಿಸಿದ್ದೇನೆ. ಪಾಯ್ಸನ್ ತರಿಸಿ ಹಾಕಿದ್ದೇನೆ, ಪಾಯ್ಸನ್ ತರಿಸಿ ಈ ನಾಯಿಗಳಿಗೆ ಹಾಕಿದ್ದೇನೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡಬಹುದು ಹೇಳ್ರಿ? ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇದಕ್ಕಿಂತ ಇನ್ನೂ ಹೆಚ್ಚು ಏನು ಮಾಡಲು ಸಾಧ್ಯ? ಆಮೇಲೆ ಖಾನ್ ಸಾಹೇಬರು ಹೇಳ್ತಾರೆ, ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಈ ಸಲ ಪ್ರತಿ ವರ್ಷದ ಹಾಗೆ ಈ ಸಲ ಕೂಡ ನಾವು ಡಾಗ್ ಪಾಯ್ಸನ್ ಅನ್ನು ತಂದಿದ್ವು, ಆದ್ರೆ ಈ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಏನ್ ಕಾಣ್ಲಿಲ್ಲ. ಅದೇನು ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ಕಲಬೆರಕೆ ಅಂದ್ರೆ ಈ ಮಿಕ್ಸ್ ಮಾಡುವಂತದ್ದು ಕಲಬೆರಕೆ. ಈ ಕೆಲವು ಫುಡ್ ಐಟಮ್ಸ್ ಗಳನ್ನ ನಾವು ಅಡಲ್ಟ್ರೇಟ್ ಅಂದ್ರೆ ಕಲಬೆರಕೆ ಮಾಡ್ತಾರೆ, ಅದೇನು ಕಲಬೆರಕೆ ಮಾಡ್ತಾರೋ ಏನೋ. ಆದರೂ ಈ ವರ್ಷ 200-300 ನಾಯಿ ಆದ್ರೂ ಸಾಯಿಸಿದ್ದೇವೆ ನೋಡಿ. ಆದ್ರೆ ಈ ವರ್ಷ 200-300 ನಾಯಿಗಳನ್ನಾದ್ರೂ ನಾವು ಸಾಯಿಸಿದ್ದೇವೆ. ಆದ್ರೆ ಈಗ ಈ ತರ ಮಾಡ್ಲಿಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಈ ನಾಯಿಗಳಿಗೆ ವಿಷ ಕೊಟ್ಟು ಸಾಯಿಸ್ತಾ ಇದ್ರು, ಆದ್ರೆ ಈಗ ನಾಯಿಗಳಿಗೆ ವಿಷವನ್ನು ಕೊಟ್ಟು ಸಾಯಿಸುವ ಹಾಗೆ ಇಲ್ಲ. ಏನಪ್ಪಾ ಅಂದ್ರೆ ಅವು ಮುನ್ಸಿಪಾಲಿಟಿ ಹದ್ದುಬಸ್ತಿನ ಒಳಗಿದ್ರೆ ಮಾತ್ರ ನಾವು ಆಕ್ಷನ್ ತಗೊಳ್ಳುವುದು. ಅಲ್ಲಿ ಖಾನ್ ಸಾಹೇಬ್ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್, ಅವನು ಹೇಳ್ತಾನೆ, ನಮ್ಮ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅಂದ್ರೆ ಮುನ್ಸಿಪಾಲಿಟಿಯ ಒಳಗಡೆ ಎಷ್ಟು ನಾಯಿಗಳಿವೆ ಅವುಗಳ ಮೇಲೆ ಮಾತ್ರ ನಾನು ಆಕ್ಷನ್ ತೆಗೆದುಕೊಳ್ಳುವುದೆಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ, ಅಲ್ಲಿ ಬಿಳಿ ಗಡ್ಡ ಇದ್ದಂತಹ ಖಾನ್ ಸಾಹೇಬರು ತಮ್ಮ ಗಡ್ಡವನ್ನು ನೀವಿಕೊಳ್ಳುತ್ತಾ ಅಂದ್ರೆ ಮುಟ್ಟಿಕೊಳ್ಳುತ್ತಾ ತಮ್ಮ ಡಾಗ್ ಇರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸಿದರು. ತಾವು ನಾಯಿಗಳನ್ನು ಸಾಯಿಸ್ಲಿಕ್ಕೆ ತೆಗೆದುಕೊಳ್ಳುವಂತಹ ವಿಧಾನಗಳ ಬಗ್ಗೆ ಅಲ್ಲಿ ನಿರೂಪಕರಿಗೆ ವಿವರಣೆಯನ್ನು ಕೊಡ್ತಾರೆ. ಅದಕ್ಕೆ ಅಲ್ಲಿ ನಿರೂಪಕರು ಹೇಳ್ತಾರೆ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಹೇಬ್. ನಿಮ್ಮ ಕೆಲಸಗಾರರು ಒಂದೇ ಒಂದು ನಾಯಿಯನ್ನು ಕೊಲ್ಲಿಲ್ಲ, ಆದ್ರೆ ಕೊಂದಿದ್ದಾರೆ ಅಂತ ನಿಮಗೆ ಸುಳ್ಳು ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಂದು ಸರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ಒಂದು ಸಲ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಕೊಂಡು ಬರ್ಬೇಕು ಅಂತ ತೋರಿಸ್ಲಿಕ್ಕೆ ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ. ಇನ್ನು ಮೇಲೆ ನಾಯಿಯನ್ನು ಕೊಂದ್ರೆ ಅದರ ಬಾಲ ತಂದು ತೋರಿಸ್ಬೇಕು ಅಂತ ಹೇಳಿ ಆಗ ಅವರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಗೊತ್ತಾಗುತ್ತೆ. ಅಂದ್ರೆ ನಿಜವಾಗಿ ಬಾಲ ತಕೊಂಡ್ ಬರುವುದಲ್ಲ, ಒಂದು ಲೆಕ್ಕ ಕೇಳಿದಾಗ ಅವರು ಕೂಡ ಗಾಬರಿ ಆಗ್ತಾರೆ, ಸರಿಯಾದ ಲೆಕ್ಕವನ್ನು ಕೊಡ್ತಾರಂತ ಅಲ್ಲಿ ನಿರೂಪಕರು ಹೇಳ್ತಾರೆ. ಮೂಡಿಗೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರುವುದು ನಿಜ. ಅದಕ್ಕೆ ನಿರೂಪಕರ ಹತ್ರ ಖಾನ್ ಸಾಹೇಬರು ಹೇಳ್ತಾರೆ, ನೀವು ಹೇಳಿದ ಪ್ರಕಾರ ಮೂಡಿಗೆರೆಯ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರುವುದು ನಿಜ, ಇನ್ನೂ ಕೂಡ ತುಂಬಾ ನಾಯಿಗಳು ಇವೆ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಆದ್ರೆ ಅದಕ್ಕೆ ಕಾರಣ ನಾನು ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳೆಲ್ಲ, ಆ ನಾಯಿಗಳೆಲ್ಲ ಇಲ್ಲಿರುವಂತಹ ನಾಯಿಗಳು ಅಲ್ಲ. ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು, ಹೊರಗಡೆಯಿಂದ ಇಲ್ಲಿ ಎಕ್ಸ್ಪೋರ್ಟ್ ಆದವು. ಹೇಗೆ ಎಕ್ಸ್ಪೋರ್ಟ್ ಆದವು? ಲಾರಿಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ. ಬೇರೆ ಊರಿನಿಂದ ಜನರು ಲಾರಿಯಲ್ಲಿ ನಾಯಿಗಳನ್ನು ತುಂಬಿಸಿಕೊಂಡು ಬಂದು ಈ ಊರಲ್ಲಿ ಬಿಟ್ಟು ಹೋಗ್ತಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಕೆಲವು ಧರ್ಮಗಳ ಪ್ರಕಾರ ಪ್ರಾಣಿ ಹಿಂಸೆಯನ್ನು ಮಾಡ್ಲಿಕ್ಕಾಗುವುದಿಲ್ಲ, ನಾಯಿಗಳನ್ನು ಹಾಕುವ ಹಾಗೆ ಇಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಲಾರಿಗಳಲ್ಲಿ ನಾಯಿಯನ್ನು ತುಂಬಿಸಿ ನಮ್ಮ ಊರಿಗೆ ತಂದು ಬಿಡ್ತಾರೆ. ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡ್ಲೆ ಲಾರಿಲಿ ತುಂಬಿಸಿ ದೂರ ಎಲ್ಲಾದರೂ ಬಿಡ್ಬಿಡ್ತಾರೆ. ಕೆಲವು ಊರುಗಳಲ್ಲಿ ನಾಯಿಯನ್ನು ಕೊಲ್ಲುವ ಹಾಗೆ ಇಲ್ಲ. ಆದ್ರಿಂದ ನಾಯಿ ಕಾಟ, ಯಾವಾಗ ನಾಯಿ ಕಾಟ ಜಾಸ್ತಿ ಆಗ್ತದೆಯೋ ಆಗ ಎಲ್ಲ ಲಾರಿಯಲ್ಲಿ ತುಂಬಿಸಿ ದೂರ ಎಲ್ಲಾದ್ರೂ ಕೊಂಡೋಗಿ ಬಿಟ್ಟು ಬಿಡ್ತಾರಂತ ಖಾನ್ ಸಾಹೇಬರು ಹೇಳ್ತಾರೆ. ಅದಕ್ಕೆ ನಿರೂಪಕರು ಹೇಳ್ತಾರೆ, ಸರ್ಕಾರಕ್ಕೆ ನೀವು ಏಕೆ ಕಂಪ್ಲೇಂಟ್ ಮಾಡಬಾರ್ದು? ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಯಾಕೆ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಬಾರ್ದು? ಅದಕ್ಕೆ ಖಾನ್ ಸಾಹೇಬರು ಹೇಳ್ತಾರೆ, ನಾನು ಆಕ್ಷನ್ ತಗೊಂಡ್ಬಿಡ್ತಿದ್ದೆ, ಆದರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ? ನಾನ್ ಕೂಡ ಇದಕ್ಕೆ ಸಂಬಂಧಿಸಿದಂತ ಆಕ್ಷನ್ ಅನ್ನು ತಗೊಂತಿದ್ದೆ, ಆದ್ರೆ ಇದನ್ನೆಲ್ಲ ಯಾರು ನೋಡಿದ್ದಾರೆ? ಆದ್ರೆ ಇದನ್ನೆಲ್ಲ ಕಣ್ಣಾರೆ ನೋಡಿದವರು ಯಾರು ಕೂಡ ಇಲ್ಲ. ಏನ್ ದಾಖಲೆ ಇದೆ? ಅವರು ಲಾರಿಯಲ್ಲಿ ತುಂಬಿಸಿಕೊಂಡು ಬಂದು ನಾಯಿಗಳನ್ನು ಬಿಡ್ತಾರಂತ ನಮ್ಮ ಹತ್ರ ಯಾವ ದಾಖಲೆ ಕೂಡ ಇಲ್ಲ. ಯಾರು ಸಾಕ್ಷಿ ಹೇಳ್ತಾರೆ? ಇದಕ್ಕೆ ಸಂಬಂಧಿಸಿದಂತೆ ಯಾರು ಸಾಕ್ಷಿಯನ್ನು ಕೇಳ್ತಾರೆ? ಕೇಸ್ ಹಾಕಿದ್ರೆ ಕೋರ್ಟಿನಲ್ಲಿ ಸಾಕ್ಷಿಯನ್ನು ಹೇಳ್ಬೇಕು. ಎಲ್ಲಾ ರಾತ್ರೋರಾತ್ರಿ ನಡೆಯುವ ಕೆಲಸ. ಈ ಕೆಲಸ ಎಲ್ಲ ರಾತ್ರಿಯ ಹೊತ್ತಿನಲ್ಲಿ ನಡೆಯುವಂತಹ ಕೆಲಸ. ಅವರ ಅಹಿಂಸೆಗೆ ಬೆಂಕಿ ಹಾಕಲಿ. ನಿರೂಪಕರಿಗೆ ಕೋಪ ಬರ್ತದೆ. ಅವ್ರು ಹೇಳ್ತಾರೆ, ಅವ್ರು ಮಾಡುವಂತ ಕೆಲಸಕ್ಕೆ ಬೆಂಕಿ ಬೀಳ್ಲಿ.
ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚುನಾಯಿ ಕಚ್ಚಿದೆ ಅಂತೆ. ನಿನ್ನೆ 7 ಮಂದಿ ಜನರಿಗೆ ಮತ್ತು ಸುಮಾರು ದನಗಳಿಗೆ ಕೂಡ ಹುಚ್ಚುನಾಯಿ ಕಚ್ಚಿದೆ ಅಂತೆ. ಹುಚ್ಚುನಾಯಿ ಈಗಾಗ್ಲೇ ಕಚ್ಚಿದೆ. ನೀವು ಕಂಪ್ಲೇಂಟ್ ಕೊಡದಿದ್ರೆ ಬೇಡ, ನೀವು ಕಂಪ್ಲೇಂಟ್ ಕೊಡದಿದ್ರೆ ಬಿಟ್ಟು ಬಿಡಿ. ನಿಮ್ಗೆ ಗ್ಯಾರಂಟಿ ಗೊತ್ತಿದ್ದರೆ ಹೇಳಿ, ಈ ತರ ಕೆಲಸ ಆಗ್ತದೆ, ಜನರು ಲಾರಿಯಲ್ಲಿ ನಾಯಿಗಳನ್ನು ತುಂಬಿಸಿ ಇಲ್ಲಿ ತಂದು ಬಿಡ್ತಾರಂತ ನಿಮ್ಗೆ ಗೊತ್ತಿದ್ರೆ ಹೇಳಿ, ನಾನಾದ್ರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ, ಅಟ್ಲೀಸ್ಟ್ ನಾನಾದ್ರೂ ಈ ವಿಷಯವನ್ನು ನಾನು ಪತ್ರಿಕೆಗಳಿಗೆ ಬರೆಯುತ್ತೇನಂತ ನಿರೂಪಕರು ಹೇಳ್ತಾರೆ. ಅದಕ್ಕೆ ಖಾನ್ ಸಾಹೇಬರು ಹೇಳ್ತಾರೆ, ಅಯ್ಯಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸರ್, ದಯವಿಟ್ಟು ನೀವು ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್, ಇದು ತುಂಬಾ ಸೂಕ್ಷ್ಮವಾದಂತಹ ವಿಷಯ. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬಾ ಅಪಾತ್ರ ಬಂದು ಬಿಡುತ್ತೆ. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದ ವಿರುದ್ಧ ಏನಾದ್ರೂ ಹೇಳಿಕೆ ಕೊಟ್ರೆ ಅಥವಾ ಸ್ಟೇಟ್ಮೆಂಟ್ ಕೊಟ್ರೆ ತುಂಬಾ ಅಪಾರ್ಥ ಬಂದು ಬಿಡುತ್ತೆ, ತುಂಬಾ ಕೆಟ್ಟ ಅರ್ಥ ಬಂದು ಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡ್ಬೇಕು? ಹಿಂದೂಗಳ ಮನಸ್ಸಿಗೆ ನಾನು ಯಾಕೆ ನೋವು ಮಾಡ್ಬೇಕು? ಅವರವರ ಧರ್ಮ ಅವರಿಗೆ ದೊಡ್ಡದಲ್ಲವೇ? ಪ್ರತಿಯೊಬ್ಬರಿಗೆ ಅವರವರ ಧರ್ಮ ತುಂಬಾ ದೊಡ್ಡದು. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಹಿಂದೂಗಳ ಭಾವನೆಗಳಿಗೆ ನೋವು ಮಾಡುವ ಹಾಗೆ ಇಲ್ಲ. ನಮ್ಮ ಧರ್ಮ ನಮಗೆ ದೊಡ್ಡದು ಅಂದ್ಮೇಲೆ ಅವರಿಗೂ ಕೂಡ ಅವರ ಧರ್ಮ ದೊಡ್ಡದಲ್ಲವೇ ಅಂತ ಇಲ್ಲಿ ಖಾನ್ ಸಾಹೇಬರು ಹೇಳ್ತಾರೆ. ಅಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಳಬೇಕಾದರೆ, ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಬೇಕಾದರೆ ಆಗ ನೋವಾಗುದಿಲ್ವೇನ್ರಿ? ಇಲ್ಲಿ ಯಾವಾಗ ನಿರೂಪಕರಿಗೆ ಖಾನ್ ಸಾಹೇಬರು ಹೇಳ್ತಾರೆ, ಹಾಗೆಲ್ಲ ನಾವು ತುಂಬಾ ಸೆನ್ಸಿಟಿವ್ ಮ್ಯಾಟರ್, ಅದಕ್ಕೆ ಏನ್ ಮಾಡ್ಲಿಕ್ಕೂ ಆಗುವುದಿಲ್ಲ, ಅವರವರ ಧರ್ಮ ದೊಡ್ಡದು ಅಲ್ಲವೇ ಅಂತ ಹೇಳಿದಾಗ ಅದಕ್ಕೆ ಇಲ್ಲಿ ನಿರೂಪಕರಿಗೆ ಕೋಪ ಬರ್ತದೆ. ನಿರೂಪಕರ ಮಾತಿಗೆ ಅವ್ರು ಹೇಳ್ತಾರೆ ನೋಡಿ, ಅಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಲಿ ಕಚ್ಚಿಸಿಕೊಳ್ಳಬೇಕಾದ್ರೆ, ನಾಯಿಗತ್ರ ಕಚ್ಚಿಸಿಕೊಂಡು ಹೊಟ್ಟೆಗೆ 14 ಹೀಗೆ ಹಿಂದೆ ಎಲ್ಲ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಳ್ತಿದ್ರು, ಈಗಾದ್ರೆ 3 ಡೋಸೇಜ್ ಅಲ್ಲಿ ಮುಗಿಸ್ಬಿಡ್ತಾರೆ. ಹೊಟ್ಟೆಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಬೇಕಾದ್ರೆ ಆಗ ನೋವಾಗುದಿಲ್ಲವೇನ್ರಿ? ಆಗ ನೋವಾಗುದಿಲ್ವಾ? ಅದಕ್ಕೆ ಅಲ್ಲಿ ಖಾನ್ ಸಾಹೇಬ್ರು ಹೇಳ್ತಾರೆ, ಏನ್ ಮಾಡ್ತೀರಿ, ಜನಕ್ಕೆ ತಿಳುವಳಿಕೆ ಕಡಿಮೆ, ಏನ್ ಮಾಡ್ಲಿಕ್ಕಾಗ್ತದೆ? ಜನರಿಗೆ ತಿಳುವಳಿಕೆ ಇಲ್ಲ, ಜನರಿಗೆ ಬುದ್ಧಿ ಇಲ್ಲ. ಆಮೇಲೆ ಸುಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆಂದು ಬಿಡ್ತಾರೆ ಸಲೀಸಾಗಿ. ಆಮೇಲೆ ನಾನು ಬೇರೆಯವರ ಮೇಲೆ ದೂರು ಹಾಕ್ತೇನಂತ ಜನರು ನನ್ ಮೇಲೇನೆ ಮಾತಾಡ್ತಾರೆ. ಎಷ್ಟು ನಾಯಿ ಕೊಂದರೂ ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತಿವೆ ಅಂತ ಚೂರು ಯೋಚನೆ ಕೂಡ ಮಾಡುವುದಿಲ್ಲ. ಎಷ್ಟೊಂದು ನಾಯಿಗಳನ್ನು ಕೊಂದು ಹಾಕಿದ್ರು ಕೂಡ ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಯಾರು ಕೂಡ ಯೋಚನೆ ಮಾಡುವುದಿಲ್ಲ ಅಂತ ಅಲ್ಲಿ ಖಾನ್ ಸಾಹೇಬರು ನಿರೂಪಕರ ಹತ್ರ ಹೇಳ್ತಾರೆ. ನನ್ನ ಎಲ್ಲಾ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು. ಅಲ್ಲಿ ನಿರೂಪಕರು ಯಾವ ಪ್ರಶ್ನೆ ಕೇಳಿದ್ರು ಕೂಡ, ಯಾವ ಸಮಸ್ಯೆ ಹೇಳಿದ್ರು ಕೂಡ ಖಾನ್ ಸಾಹೇಬರ ಹತ್ತಿರ ರೆಡಿಮೇಡ್ ಉತ್ತರಗಳು, ರೆಡಿಮೇಡ್ ಅಂದ್ರೆ ಟಕ್ ಅಂತ ಉತ್ತರ ಕೊಡ್ತಿದ್ದ, ಈ ರೀತಿ ಉತ್ತರಗಳು ರೆಡಿ ಇದ್ದ ಹಾಗೆ ಕಾಣ್ತಾ ಇತ್ತು. ಸರ್ಕಾರದ ವ್ಯವಹಾರದ ರೀತಿ, ಹೇಗೆ ಸರ್ಕಾರಿ ಆಫೀಷಿಯಲ್ಸ್ ಗಳು ಮಾತಾಡ್ತಾರೆ ನೋಡಿ, ಆ ರೀತಿ ನಿರ್ಭಾವದಲ್ಲಿ, ಯಾವುದೇ ಭಾವನೆ ಇಲ್ಲದೆ ಈತ ನನ್ನ ಬಳಿ ಮಾತಾಡುತ್ತಿದ್ದ. ಅಲ್ಲಿ ಖಾನ್ ಸಾಹೇಬರು ನಿರೂಪಕರ ಹತ್ರ ಮಾತಾಡ್ತಾರೆ. ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಚಿತಾವಣೆ ಮಾಡಿ ಎಬ್ಬಿಸಿದ್ದ ಸಿಟ್ಟೆಲ್ಲ, ಅಲ್ಲಿ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಏನೆಲ್ಲ ವಿಷಯಗಳನ್ನು ಹೇಳಿ ಖಾನ್ ಸಾಹೇಬರ ವಿರುದ್ಧ ಅಲ್ಲಿ ನಿರೂಪಕರನ್ನು ಎತ್ತಿ ಕಟ್ಟಿ ನಿರೂಪಕರ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟಿರ್ತಾನೆ. ಆದ್ರೆ ಈಗ ಖಾನ್ ಸಾಹೇಬರ ಎಲ್ಲ ಉತ್ತರಗಳಿಂದ ಅಲ್ಲಿ ಪುಟ್ಟಯ್ಯ ಎಬ್ಬಿಸಿದಂತಹ ಕೋಪ ಸಾಹೇಬರ ದೇಶಾವರಿ ಉತ್ತರಗಳಿಂದ, ಖಾನ್ ಸಾಹೇಬರು ನೀಡಿರುವಂತ ಕ್ಯಾಶುವಲ್ ಆನ್ಸರ್ ಇಂದ ಇಳಿದು ಹೋಯಿತು. ಅದಕ್ಕೆ ನಿರೂಪಕರು ಹೇಳ್ತಾರೆ, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ತಕೊಂಡು ಧರ್ಮಕ್ಕೆ ಗಂಟಾಕಿ ಸುಮ್ನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ನೀವು ಸಣ್ಣ ಪುಟ್ಟ ವಿಷಯ ತಕೊಂಡು ಈಗ ಧರ್ಮಕ್ಕೆ ಗಂಟಾಕಿ ಧರ್ಮದ ಕುರಿತಾಗಿ ಮಾತನಾಡಿ ಸುಮ್ನೆ ವಿಷಯವನ್ನು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ನೀವು ಈ ಮುನ್ಸಿಪಲ್ ಪ್ರೆಸಿಡೆಂಟ್, ಈ ಊರಿನ ಮುನ್ಸಿಪಾಲಿಗೆ ಪ್ರೆಸಿಡೆಂಟ್, ನೀವು ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ. ಈ ಊರನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚುತ್ತೀರಿ ಅನ್ನುತ್ತಿದ್ದೀರಲ್ವಾ. ನೀವು ಊರನ್ನು ಸ್ವಚ್ಛವಾಗಿರುವುದು ಬಿಟ್ಟು ರೋಗಗಳು ಬರುವುದು ಬರ್ಲಿ, ರೋಗ ಬಂದ್ಮೇಲೆ ನಾನು ಔಷಧಿ ಕೊಡ್ತೇನಂತ ಯೋಚಿಸ್ತೀರಲ್ವಾ. ನಿಮ್ಗೇನ್ ಹೇಳಿ ಅಂತ ಅಲ್ಲಿ
ಖಾನ್ ಸಾಹೇಬ್ರ ಹತ್ರ ನಿರೂಪಕರು ಹೇಳ್ತಾರೆ, ನೀವು ಮೊದ್ಲು ನಿಮ್ಮ ಊರನ್ನು ಸ್ವಚ್ಛವಾಗಿಡ್ಬೇಕು, ಊರನ್ನು ಸ್ವಚ್ಛವಾಗಿಡಿದು ಬಿಟ್ಟು ರೋಗಗಳಿಗೆ ಔಷಧಿ ಕೊಡ್ತೇನಂತ ನೀವು ಹೇಳ್ತಿದ್ದೀರಲ್ವಾ, ಇದೆಷ್ಟು ಸರಿ ಅಂತ ನಿರೂಪಕರು ಖಾನ್ ಸಾಹೇಬರ ಹತ್ರ ಕೇಳ್ತಾರೆ. ಆಗ ನಿರೂಪಕರ ಹತ್ರ ಖಾನ್ ಸಾಹೇಬರು ಹೇಳ್ತಾರೆ, ಈ ಊರಿನವರೆಲ್ಲ ನಿಮ್ಮ ತರಾನೇ ಯೋಚನೆ ಮಾಡ್ತಿದ್ರೆ ನನ್ಗೆ ಯಾಕೆ ಕಷ್ಟ ಇತ್ತು ಸರ್, ಈ ಊರಿನ ಎಲ್ಲಾ ಜನರು ಕೂಡ ನಿಮ್ಮ ಹಾಗೆ ಯೋಚನೆ ಮಾಡ್ತಿದ್ರೆ ನನಗೆ ಸ್ವಲ್ಪವೂ ಕೂಡ ಕಷ್ಟ ಎನ್ನುವುದು ಇರ್ತಿರ್ಲಿಲ್ಲ. ಈ ಕುರ್ಚಿ ಮೇಲೆ ಕುತ್ಕೊಂಡವನು ಎಲ್ರಿಗೂ ಒಪ್ಪಿಗೆ ಆಗಿ ನಡ್ಕೋಬೇಕಾಗುತ್ತೆ. ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಕುರ್ಚಿಯ ಮೇಲೆ ಕುತ್ಕೊಂಡಿದ್ದೇನೆ, ಈ ಕುರ್ಚಿಯ ಮೇಲೆ ಕುತ್ಕೊಂಡ ಮೇಲೆ ಎಲ್ರಿಗೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕಾಗುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುವ ಹಾಗೆ ನಾನ್ ನಡ್ಕೋಬೇಕು. ಅದು ಬಂದಿರುವುದು ಕಷ್ಟ ನನ್ಗೆ, ಅದುವೇ ನನ್ಗೆ ಈಗ ಕಷ್ಟ ಆಗಿರುವಂತಹದ್ದು. ನಾನ್ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಲಿ ಹೇಳಿ, ನಾನ್ಯಾಕೆ ವಿಷಯವನ್ನು ಇನ್ನೂ ಕಾಂಪ್ಲಿಕೇಟ್ ಮಾಡ್ತೇನೆ? ಫಸ್ಟ್ ಆಫ್ ಆಲ್ ನನ್ಗೆ ಈ ಅಂದ್ರೆ ಈ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಪಟ್ಟವೇ ತುಂಬಾ ಕಷ್ಟ ಆಗಿದೆ. ನಾನು ಎಲ್ರಿಗೂ ಒಪ್ಪಿಗೆ ಆಗುವ ಹಾಗೆ ನಡ್ಕೋಬೇಕು, ಯಾವುದೇ ಧರ್ಮದ ಭಾವನೆಗೂ ನಾನು ಧಕ್ಕೆ ತರುವ ಹಾಗೆ ಇಲ್ಲ. ನಾನ್ಯಾಕೆ ಹೋಗಿ ವಿಷಯವನ್ನು ಕಂಪ್ಲೇಂಟ್ ಮಾಡ್ಲಿಕ್ಕೆ, ಅಂದ್ರೆ ತುಂಬಾ ದೊಡ್ಡದು ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗ್ಲಿ ಹೇಳಿ ಅಂತ ಅಲ್ಲಿ ಖಾನ್ ಸಾಹೇಬರು ಮುಂದುವರಿಸಿ ಹೇಳ್ತಾರೆ. ಮೊನ್ನೆ ನೋಡಿ, ಆ ಕೃಷ್ಣೇಗೌಡರ ಆನೆಯನ್ನು ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡಿ ಅಂದಿದ್ದಕ್ಕೆ, ಮೊನ್ನೆ ಕೃಷ್ಣೇಗೌಡರ ಆನೆಯನ್ನು ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಹೋಗ್ಬೇಡಿ, ಆನೆಯನ್ನು ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದಕ್ಕೆ, ನೀವು ರಂಜಾನ್ ದಿನ ಒಂಟೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗ್ಬಹುದು, ನಾವು ಆನೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರಂತ ಒಂದಿಷ್ಟು ಜನ ಜಗಳಕ್ಕೆ ಬಂದರು. ನೀವು ರಂಜಾನ್ ದಿನ ಒಂಟೆಯನ್ನು ಕರ್ಕೊಂಡು ಹೋಗ್ಬಹುದು, ನಾವು ಆನೆಯನ್ನು ಕರ್ಕೊಂಡು ಹೋಗ್ಬಾರ್ದ ಅಂತ ನೀನ್ ಯಾರು ಕೇಳೋದಕ್ಕೆ ಅಂತ ಒಂದಿಷ್ಟು ಜನ ನನ್ನ ಹತ್ರ ಜಗಳಕ್ಕೆ ಬಂದರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಅಂಗಡಿಯವನ, ಅಂದ್ರೆ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು, ದ್ರಾಕ್ಷಿ, ತರಕಾರಿ ಅಂಗಡಿಯವನ ಮೂಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಕೊಂಡು ತಿಂದಿದೆ. ಈ ಆನೆಯನ್ನು ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಹಣ್ಣಿನ ಅಂಗಡಿಯವನ್ ಇಟ್ಟಿದಂತಹ ಸೇಬಿನ ಹಣ್ಣು, ದ್ರಾಕ್ಷಿ, ತರಕಾರಿ, ಮೂಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಬಾಯಿ ಹಾಕಿ ತಿಂದಿದೆ. ಇಲ್ಲಿ ತರಬೇಡಿ ಆನೆನ ಅಂದರೆ ಅದನ್ನು ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ಪೇಟೆ ಬೀದಿಯಲ್ಲಿ, ಪೇಟೆಯ ನಡುವೆ, ಪೇಟೆಯ ಒಳಗೆ ಆನೆಯನ್ನು ಕರ್ಕೊಂಡು ಬರ್ಬೇಡಿ ಅಂದ್ರೆ ಹಿಂದೂ ಮುಸ್ಲಿಂ ಜಗಳ, ಅಂದ್ರೆ ಪ್ರಶ್ನೆಯನ್ನೇ ಮಾಡ್ತಾರೆ. ಇಂಥ ಜನಗಳಿಗೆ ಏನ್ ಹೇಳ್ತೀರಾ? ಈ ರೀತಿ ಮಾತನಾಡುವಂತಹ ಜನಗಳಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತೀನಿ ಅಂತಿದ್ದೀರಾ, ನಾನು ಸಿಂಪಲ್ ವಿಷಯವನ್ನು ನೀವು ಕಾಂಪ್ಲಿಕೇಟ್ ಮಾಡ್ತಿದ್ದೇನಂತ ಮಾತಾಡ್ತೀರಲ್ವಾ? ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದಿನ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ನೀವು ಒಂದು ದಿನ ಈ ಕುರ್ಚಿಯ ಮೇಲೆ ಕುತ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ ವಿಷಯಗಳು ನಾವು ಒಂದಕ್ಕೊಂದಷ್ಟು ಸುಲಭ ಇಲ್ಲ, ಅದು ಹೇಗೆ ಕಾಂಪ್ಲಿಕೇಟ್ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಅಂತ ಖಾನ್ ಸಾಹೇಬರು ತಿರುಗಿ ನಿರೂಪಕರ ಹತ್ರ ಹೇಳ್ತಾರೆ. ನಿನ್ನೆ ಹುಚ್ಚುನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದಕ್ಕೆ ನಿರೂಪಕರು ಹೇಳ್ತಾರೆ, ನಿನ್ನೆ ಹುಚ್ಚುನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ನಿನ್ನೆ ಈ ಕೃಷ್ಣೇಗೌಡರ ಆನೆಗೂ ಕೂಡ ಹುಚ್ಚುನಾಯಿ ಕಚ್ಚಿದೆ ಅಂತ ಹೇಳ್ತಾರೆ. ಅದಕ್ಕೇನಾದ್ರೂ ಹುಚ್ಚು ಬಂದ್ರೆ ಏನು ಕಥೆಯೋ ಯೋಚನೆ ಮಾಡಿ ಖಾನ್ ಸಾಹೇಬ್ರೆ. ನಿಮ್ಮ ಮಾತು ಕೇಳಿದರೆ ಇಂಥ ಪರಿಸ್ಥಿತಿಯಲ್ಲಿ, ಅಲ್ಲಿ ನಿರೂಪಕರು ಹೇಳ್ತಾರೆ, ನಿನ್ನೆ ದಿನ ಕೃಷ್ಣೇಗೌಡರ ಆನೆಗೂ ಕೂಡ ಹುಚ್ಚುನಾಯಿ ಕಚ್ಚಿದೆ, ಅದಕ್ಕೆ ಒಂದು ವೇಳೆ ಹುಚ್ಚು ಬಂದ್ರೆ ಏನ್ ಮಾಡ್ಬೇಕಂತ ನೀವೇ ಯೋಚಿಸಿ. ನಿಮ್ಮ ಮಾತು ಕೇಳ್ತಾ ಇದ್ರೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟರಿಗೆ ಏನೇನು ಅಧಿಕಾರವೇ ಇಲ್ಲ, ಸುಮ್ನೆ ಇದ್ದಿದ್ದನ್ನ ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಂದಾಗುತ್ತೆ. ನಿಮ್ಮ ಮಾತು ಕೇಳಿದ್ರೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟರಿಗೆ ಏನು ಅಧಿಕಾರವೇ ಇಲ್ಲ, ಸುಮ್ನೆ ಇದ್ದಿದ್ದನ್ನ ಅವನು ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ ಅಂತ ಎಲ್ರು ಕೂಡ ಭಾವಿಸ್ಬೇಕಂತ ಅಲ್ಲಿ ನಿರೂಪಕರು ಖಾನ್ ಸಾಹೇಬರಿಗೆ ಹೇಳ್ತಾರೆ. ಸರಿಯಾದ ಮಾತು ಹೇಳಿದ್ರಿ. ಅದಕ್ಕೆ ಖಾನ್ ಸಾಹೇಬರು ಹೇಳ್ತಾರೆ, ನೀವು ಸರಿಯಾದ ಮಾತನ್ನೇ ಹೇಳಿದ್ರಿ, ಒಪ್ತಕ್ಕಂತಹ ಮಾತಿದು, ನಾನು ಈ ಮಾತನ್ನು ಒಪ್ಪಿಕೊಳ್ತೇನೆ, ಒಪ್ಪತಕ್ಕಂತಹ ಮಾತಿದು, ಖಂಡಿತವಾಗಿಯೂ ಈ ಮಾತನ್ನು ನಾನು ಒಪ್ಪಿಕೊಳ್ತೇನೆ. ಇದ್ದುದನ್ನು ನಡೆಸಿಕೊಂಡು ಹೋಗುವುದೇ ಕಷ್ಟ ಆಗಿದೆ, ಇದ್ದಂತ ಅಧಿಕಾರವನ್ನೇ ನನಗೆ ಮುಂದೆ ನಡೆಸಿಕೊಂಡು ಹೋಗುವಂತಹದ್ದು ತುಂಬಾ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು, ಜನಗಳಿಗೆ ನೋವು ಮಾಡುವ ಹಾಗಿಲ್ಲ, ಅವರ ಧರ್ಮಗಳ ಭಾವನೆಗೆ ಧಕ್ಕೆ ತರುವ ಹಾಗೂ ಇಲ್ಲ, ಕುರ್ಚಿಯನ್ನು ಉಳಿಸ್ಕೊಂಡು, ಅವರ ವಿಶ್ವಾಸವನ್ನು ಸಂಪಾದಿಸಿಕೊಂಡು, ಅವರ ಕುರ್ಚಿಯನ್ನು ಉಳಿಸ್ಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ. ನನ್ನ ಟರ್ಮ್ ಎಷ್ಟಿದೆ, 2 ವರ್ಷನೋ 5 ವರ್ಷನೋ ಅಷ್ಟು ಟರ್ಮ್ ನನಗೆ ಮುಗಿಸಿದ್ರೆ ಸಾಕಾಗಿದೆ ಅಂತ ಅಲ್ಲಿ ನಿರೂಪಕರ ಹತ್ರ ಖಾನ್ ಸಾಹೇಬರು ಹೇಳ್ತಾರೆ. ಇದಿಷ್ಟು ಅಧ್ಯಾಯ 6ರಲ್ಲಿ ಬಂದಿರುವಂತ ವಿಷಯ. ಇಲ್ಲಿರುವಂತಹ ವಿಷಯ
ನಿರೂಪಕರು ಬಂದು ಖಾನ್ ಸಾಹೇಬರಿಗೆ ಊರಿನಲ್ಲಿರುವಂತಹ ಕಂತ್ರಿ ನಾಯಿಗಳ ತೊಂದರೆಗಳ ಬಗ್ಗೆ ಹೇಳುವಂತಹದ್ದು. ಅದಕ್ಕೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ನಾನು ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇನಂತ ಖಾನ್ ಸಾಹೇಬರು ನೀಡುವಂತ ವಿವರಣೆ, ಒಟ್ಟಾಗಿ ಅವರಿಬ್ಬರ ಮಾತುಕತೆಯನ್ನು ಈ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಇವತ್ತಿನ ಪಾಠ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ನೀವು ನಿಮ್ಮ ಮನೆಯವರು ನಿಮ್ಮ ಆರೋಗ್ಯವನ್ನು ಕಾಪಾಡಿ ಸುರಕ್ಷಿತವಾಗಿರಿ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸುತ್ತೇನೆ. ಪಾಠವನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.